ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನರೇಗಾ ಬಚಾವ್ ಆಂದೋಲನವನ್ನ ತೀವ್ರಗೊಳಿಸಿದೆ. ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಎಲ್ಲ ಕಡೆಯೂ ಕೇಂದ್ರದ ನಡೆಯನ್ನ ಖಂಡಿಸ್ತಾ ಇರುವಂತ ಕಾಂಗ್ರೆಸ್ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ನಡೆಸಿದೆ. ಕಾಯ್ದೆ ಜನರ ಹಕ್ಕುಗಳನ್ನ ಹೇಗೆ ಕಸಿದುಕೊಳ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇದೇ ವಿಚಾರ ಇವತ್ತು ಸದನದಲ್ಲೂ ಪ್ರಸ್ತಾಪ ಆಯಿತು. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಸಿ ಆಡಳಿತ ಪಕ್ಷದ ಸದಸ್ಯರು ಕೇಂದ್ರದತ್ತ ಬಾಣ ಬಿಟ್ರು. ಕಾಯ್ದೆಯಲ್ಲಿ ಪಾರದರ್ಶಕತೆ ತಂದಿದ್ದಕ್ಕೆ ಹೀಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರುಗಳು ಮತ್ತೊಂದು ಕಡೆಯಿಂದ ತಿರುಗೇಟು ಕೊಡ್ತಿದ್ದಾರೆ. ಕೇಂದ್ರದ ವಿರುದ್ಧ ತೊಡೆ ತಟ್ಟಿದ ಕಾಂಗ್ರೆಸ್ನಿಂದ ನರೇಗಾ ಕಾಳಗ. ನರೇಗಾ ಮರುಸ್ಥಾಪನೆ ಆಗುವವರೆಗೂ ಹೋರಾಟ, ಕಾಂಗ್ರೆಸ್ ನಿರ್ಧಾರ. ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಹೆಸರು, ಕೇಂದ್ರ ಸರ್ಕಾರಕ್ಕೆ ಕೌಂಟರ್. ತಲೆಯಲ್ಲಿ ಟವಲ್ ಸುತ್ತಿಕೊಂಡು ತಿರುಗುಬಾಣ ಬಿಟ್ಟಿದ್ದಾರೆ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಕಿಡಿಕಾರಿದ್ದಾರೆ. ಕಳೆದ ವಾರ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಮನ್ರೇಗಾ ಬಚಾವ್ ಆಂದೋಲನದಲ್ಲಿ ಖರ್ಗೆ, ರಾಹುಲ್ ಪಿಕಾಸಿ ಹಿಡಿದಿದ್ರು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸಿದ್ದು ಡಿಕೆ ತಲೆಗೆ ಟವಲ್ ಕಟ್ಟಿಕೊಂಡು ಗುಡುಗಿದ್ರು. ಮನ್ರೇಗಾ ಮರು ಸ್ಥಾಪಿಸಬೇಕು, ಮನ್ರೇಗಾ ಬಚಾವ್ ಮಾಡಬೇಕು, ಜಿ ರಾಮ್ಜಿ ಹೆಸರು ತೆಗೆಯಬೇಕು, ರಾಜ್ಯದ ಮೇಲೆ ಹಾಕಿರುವ 40% ಭಾರ ಇಳಿಸಬೇಕು ಅಂತ ಕಾಂಗ್ರೆಸ್ ಕಲಿಗಳು ಇವತ್ತು ಹೋರಾಟಕ್ಕಿಳಿದಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ ಕಲಿಗಳು ಅಬ್ಬರಿಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲಿ ಶ್ರೀರಾಮ ಇಲ್ಲ, ದಶರಥ ರಾಮ ಇಲ್ಲ, ಕೌಶಲ್ಯ ರಾಮ ಇಲ್ಲ, ಸೀತಾರಾಮ ಇಲ್ಲ. ಅದು ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ. ಗಾಂಧೀಜಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂತು. ಎಲ್ಲಾರು ಉಂಟೇನ್ರಿ, ನಿಮ್ಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳೋಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದುದಲ್ಲ, ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ये नया कानून जो बीजेपी और मोदी सरकार लेकर आई है, उसमें अब केंद्र सरकार को बजट देने की आवश्यकता नहीं, वो केवल 60% बजट देंगे और 40% बजट की जिम्मेवारी अब प्रांतीय सरकारों पर डाल दी गई। पर दोस्तों साथियों, प्रांतीय सरकारों के पास पैसा कहां है? जीएसटी से, फाइनेंस कमीशन से 5 लाख करोड़ का सेस लगाकर सारा पैसा तो दिल्ली की सरकार ने अपने पास रख लिया है. ಬಿಜೆಪಿ ವಿರುದ್ಧ ಘೋಷಣೆ, ಹೈಡ್ರಾಮಾ, ರಾಜ್ಯಪಾಲರಿಗೆ ದೂರವು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆ ಮುಗಿಯುತ್ತಿದ್ದಂತೆ ರಾಜಭವನಕ್ಕೆ ಮುತ್ತಿಗೆ ಹಾಕುವ ಪ್ಲಾನ್ ಇತ್ತು. ಆಗ ರಸ್ತೆಗೆ ನುಗ್ಗಲು ಯತ್ನಿಸಿದ ಕಾರ್ಯಕರ್ತರನ್ನ ಪೊಲೀಸರು ತಡೆದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆಯಿತು. ಪ್ರತಿಭಟನೆ ಬಳಿಕ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಕೆಲ ನಾಯಕರು ಲೋಕಭವನಕ್ಕೆ ಭೇಟಿ ನೀಡಿದ್ರು. ಬಸ್ನಲ್ಲಿ ತೆರಳಿದ ಕಾಂಗ್ರೆಸ್ ನಾಯಕರು ಮನ್ರೇಗಾ ಯೋಜನೆ ಮರುಸ್ಥಾಪನೆ ಮಾಡುವಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಸಿಎಂ, ಮನ್ರೇಗಾ ಮರುಸ್ಥಾಪಿಸುವವರೆಗೂ ಹೋರಾಟ ಮಾಡ್ತೀವಿ ಅಂದ್ರು. ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರಿಟ್ಟು ಶಾಶ್ವತವಾಗಿ ಉಳಿಯುವಂತೆ ಮಾಡ್ತೀವಿ ಅಂತ ಡಿಕೆ ಗರ್ಜಿಸಿದ್ರು. ಈ ಕಾಯ್ದೆ ಇದೆಯಲ್ಲ, ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು, ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನ ಮಾಡ್ತೇವೆ. ಈಗ ಕೋಡಳ್ಳಿ ಗ್ರಾಮ ಪಂಚಾಯತಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಕೋಡಳ್ಳಿ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯತಿ ಹೆಸರಿದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಈ ನಡುವೆ ಸರ್ಕಾರ ನಡೆಸೋ ಕಾಂಗ್ರೆಸ್ ಪಕ್ಷವೇ ಪ್ರತಿಭಟನೆಗಿಳಿದಿದ್ದು ವಿಪಕ್ಷಗಳನ್ನ ಕೆರಳಿಸಿತು. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ರು. ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಪ್ರತಿಭಟನೆ ಇದು. ನಾಚಿಕೆ ಆಗಬೇಕು. ಒಂದು ಸರ್ಕಾರ ನಡೆಸೋರು ಈ ತರ ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರೆ ಜನಕ್ಕೆ ಏನ್ ಕಾನ್ಫಿಡೆನ್ಸ್ ಮಾಡ್ತದೆ? ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿಗೆ ಬಂದಿದೆ. ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಅವರಿಗೆ ಅಪಮಾನ ಮಾಡಿರುವಂತದ್ದು, ದುರ್ವರ್ತನೆ ಮಾಡಿರುವಂತದ್ದು
ಮತ್ತು ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ಅವ್ರು ಮಾಡಿದ್ದೇ ಸರಿ ಅಂತೇಳಿ ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಪಾದಯಾತ್ರೆ ಮಾಡ್ಕೊಂಡು ಇವತ್ತಲ್ಲಿ ಮುತ್ತಿಗೆ ಹಾಕ್ತಾರಂತೆ. ಯಾವ ಪುರುಷಾರ್ಥಕ್ಕೋಸ್ಕರ ಮುತ್ತಿಗೆ ಹಾಕ್ತಾರೆ? ಮಹಾತ್ಮ ಗಾಂಧಿಯವರ ಹೆಸರು ಕಾಂಗ್ರೆಸ್ ಪಾರ್ಟಿಗೆ ಈಗ ನೆನಪಾಗ್ಯದ. ಜೀವನ ಪೂರ್ತಿ ಗಾಂಧಿಯವ್ರನ್ನ ಸುಮ್ಮನೆ ಒಂದೇ ಎರಡು ಕಡೆ ಎಲ್ಲೋ ಇಟ್ಟು ಮಹಾತ್ಮ ಗಾಂಧಿಯವ್ರನ್ನ ಈ ನಕಲಿ ಗಾಂಧಿದೇ ಇಟ್ಕೊತ ಹೋಗ್ಯಾರ. ಈಗ ಗಾಂಧಿ ಹೆಸರು ಇಡ್ತಾರಂತ. ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ನರೇಗಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅನ್ನೋದನ್ನ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪಾರದರ್ಶಕ ಮಾಡಿದ್ದೇ ನಿಮಗೆ ಇಷ್ಟಿಟ್ಟು. ಇನ್ನು ಜಂಟಿ ಅಧಿವೇಶನದ ರಾಜ್ಯಪಾಲರ ಭಾಷಣದಲ್ಲೂ ಮನ್ರೇಗಾ ಅಂಶಗಳನ್ನು ಪ್ರಸ್ತಾಪಿಸಿದ್ದ ಸರ್ಕಾರ ರಾಜ್ಯಪಾಲರಿಗೆ ನೀಡಿತ್ತು. ಆದರೆ ರಾಜ್ಯಪಾಲರು ಪೂರ್ತಿ ಭಾಷಣ ಮಾಡದೆ ತೆರಳಿದ್ರು. ರಾಜ್ಯಪಾಲರ ಭಾಷಣದ ಮೇಲೆ ಇವತ್ತು ಚರ್ಚೆ ನಡೆಯಿತು. ಶಾಸಕ ಪೊನ್ನಣ್ಣ ಮಾತನಾಡಿ ಯಶಸ್ವಿಯಾಗಿ ನಡೆಯುತ್ತಿದ್ದ ಯೋಜನೆಯನ್ನ ಹಿಂಪಡೆದ್ರು ಅಂತ ಕುಟುಕಿದ್ರು. ಎಂಥ ಗ್ರಾಮೀಣ ಭಾಗದ ಜನರಿಗೆ ನಾವು ಸಹಕಾರ ಆಗಬೇಕು, ಅವರ ಬದುಕು ಕಟ್ಟಲಿಕ್ಕೆ ನಾವು ಮುಂದೆ ನಿಲ್ಲಬೇಕು, ಜೊತೆಗೆ ನಿಲ್ಲಬೇಕು ಅಂತ ಹೇಳುವಂಥ ಯೋಜನೆಯನ್ನು ಪೂರ್ಣವಾಗಿ ಇವತ್ತು ಹಿಂದಕ್ಕೆ ಪಡೆದು 60% 40% ರೇಷಿಯೋಗೆ ವಿಂಗಡಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರದೀಪ್ ಈಶ್ವರ್, ಮನ್ರೇಗಾದಲ್ಲಿ 40% ಭಾರವನ್ನು ರಾಜ್ಯದ ಮೇಲೆ ಹಾಕಿದ್ದಾರೆ. ಕೇಂದ್ರ ಯಾವಾಗಲೂ ಹೆಚ್ಚು ತೆರಿಗೆ ವಿಧಿಸುತ್ತೆ ಎಂದ ಪ್ರದೀಪ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯಲ್ಲ ನಿರ್ಮಲಾ ಸೀತಾರಾಮನ್ ಅಂತ ಕುಟುಕಿದ್ರು. ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ? ಸೆಂಟರ್ ಇಂದ ನಮ್ಗೆ ಆಗ್ತಿರೋ ಮೋಸ, GST ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಸೆಸ್ ಅಂತ ಯಾವ ತರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಆಡಳಿತ ಮತ್ತು ವಿಪಕ್ಷದ ಮಧ್ಯೆ ವಾಗ್ವಾದ ಏರ್ಪಟ್ಟಿತ್ತು. ರಾಜ್ಯಪಾಲರು ಕೊಟ್ಟ ಭಾಷಣವನ್ನ ಓದಬೇಕಿತ್ತು ಅಂತ ಆಡಳಿತ ಪಕ್ಷದ ಸದಸ್ಯರು ವಾದಿಸಿದ್ರೆ, ಭಾಷಣ ಮಾಡೋದು ಬಿಡೋದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಅಂತ ಪ್ರತಿಪಾದಿಸಿದ್ರು. ಪ್ರಸನ್ನ ಜೊತೆ ಗೀರಣ್ಣ, TV9 ಬೆಂಗಳೂರು.